ದೇಶದ ಸಮಸ್ತ ಜನತೆಗೆ 75ನೇ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇವತ್ತು ಹುಬ್ಬಳ್ಳಿಯ ವೀರರಾಣಿ ಕಿತ್ತೂರು ಚೆನ್ನಮ್ಮ ಮೈದಾನದಲ್ಲಿ ಧ್ವಜಾರೋಹಣ ನೆರವೇರಿಸಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣರ ಪುತ್ಥಳಿಗೆ ಮಾಲಾರ್ಪಣೆ ಮಾಡುವ ಮುಖಾಂತರ ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ನಾನು ಕೋರ್ತಾ ಇದ್ದೇನೆ. ಗಣರಾಜ್ಯೋತ್ಸವ ಸನ್ಮಾನ್ಯ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಭಾರತ ಇವತ್ತು ವಿಶ್ವದಲ್ಲೇ ಬಲಿಷ್ಠ ರಾಷ್ಟ್ರ ಆಗ್ತಕ್ಕಂಥ ನಿಟ್ಟಿನಲ್ಲಿ ಬಹುದೊಡ್ಡದಾದಂಥ ಹೆಜ್ಜೆಯನ್ನು ದಾಪುಗಾಲನ್ನು ಹಾಕಿರ್ತಕ್ಕಂಥದ್ದು. ಅದರ ಜೊತೆಗೆ ಮೊನ್ನೆ 22ನೇ ತಾರೀಕಿಗೆ ನಡೆದಿರ್ತಕ್ಕಂಥ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮ ಶ್ರೀ ರಾಮ್ಲಾಲನ ಕಾರ್ಯಕ್ರಮ ಇಡೀ ಜಗತ್ತು ನಿಬ್ಬರಗಾಗುವ ರೀತಿಯಲ್ಲಿ ಇವತ್ತು ಕಾರ್ಯಕ್ರಮ ಆಗಿರ್ತಕ್ಕಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾ ಮತ್ತೊಮ್ಮೆ ಎಲ್ಲರಿಗೂ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತೇನೆ. ಈಗೇನು ಶೆಟ್ಟರ್ ಬೆಳವಣಿಗೆ ಈಗಾಗಲೇ ನಿನ್ನೆ ತಾನೇ ನಾನು ಅದ್ರ ಬಗ್ಗೆ ರಿಯಾಕ್ಷನ್ ಕೊಟ್ಟಿದ್ದೇನೆ. ಇವತ್ತು ನಮ್ಮ ರಾಷ್ಟ್ರೀಯ ಹೈಕಮಾಂಡ್ ಭಾರತೀಯ ಜನತಾ ಪಾರ್ಟಿ ಹೈಕಮಾಂಡ್ ಏನು ತೀರ್ಮಾನ ತೊಗೊಂಡಿದೆ ಆ ತೀರ್ಮಾನಕ್ಕೆ ನಾವೆಲ್ಲರೂ ಕೂಡ ಸ್ವಾಗತ ಮಾಡಿದ್ದೇವೆ. ಅವರೇನು ಏನು ಈಗೇನು ಧಾರವಾಡದಿಂದ ಸ್ಪರ್ಧೆ ಮಾಡ್ತಾರಾ ಅಥವಾ ಏನದ ರೀ? ಅಲ್ಲ ನೋಡಿ, ಅದನ್ನು ವರಿಷ್ಠರು ಏನು ತೀರ್ಮಾನ ತೊಗೊಂತಾರೆ ಆ ತೀರ್ಮಾನಕ್ಕೆ ನಾವು ಬದ್ದಿರ್ತೇವೆ. ವರಿಷ್ಠರು ಅದ್ರ ಬಗ್ಗೆ ಏನು ಯೋಚನೆ ಮಾಡಬೇಕು ಆ ನಿಟ್ಟಿನಲ್ಲಿ ಅವರು ಎಲ್ಲ ಕಾರ್ಯಗಳನ್ನು ಯೋಚನೆ ಮಾಡ್ತಾರೆ. ಕಾಂಗ್ರೆಸ್ಸಿಂದ MLC ಇದ್ರು ಈಗ ಅದಕ್ಕೂ ಇಮೇಲ್ ಮೂಲಕ ರಾಜೀನಾಮೆ ಕೊಟ್ಟಿದ್ದಾರೆ. ಇನ್ನು ಬಿಜೆಪಿದಲ್ಲಿ ಯಾವ ಸ್ಥಾನ? ಅಲ್ಲ ನೋಡಿ, ನ್ಯಾಚುರಲ್ ಆಗಿ ಈಗ ಒಂದು ಪಾರ್ಟಿ ಬಿಟ್ಟು ಒಂದು ಪಾರ್ಟಿಗೆ ಬರ್ಬೇಕಂದ್ರೆ ರಾಜೀನಾಮೆ ಕೊಡಬೇಕಾಗೈತಿ. ಆ ಪ್ರೊಸೆಸನ್ನು ಅವ್ರು ಮಾಡಿದ್ದಾರೆ. ಆ ಕೊಡ್ತಕ್ಕಂಥ ಪ್ರೊಸೆಸನ್ ಆಗಿದೆ. ಮುಂದಿನ ದಿನಮಾನಗಳಲ್ಲಿ ಪಕ್ಷದ ಹೈಕಮಾಂಡ್ ಅದ್ರ ಬಗ್ಗೆ ತೀರ್ಮಾನ ಮಾಡುತ್ತೆ ಏನು ಎಂತು ಯಾವ ರೀತಿ ಅನ್ನೋಂತಂದ್ರೆ ಪಾರ್ಟಿ ತೀರ್ಮಾನ ತೆಗೆದುಕೊಂಡು ಏನು ತೀರ್ಮಾನ ತಗೊಂಡ್ರೆ ಆ ತೀರ್ಮಾನಕ್ಕೆ ನಾವೆಲ್ಲರೂ ಸ್ಥಳೀಯ ನಾಯಕರು ವಿಶ್ವಾಸಕ್ಕೆ ತೆಗೆದುಕೊಂಡಿಲ್ಲ ಹೈಕಮಾಂಡ್ ಅನ್ನೋದು ನೋಡಿ. ಆ ಥರ ಯಾವುದೂ ಇಲ್ಲ. ಇವತ್ತು ಆ ಥರದ ಘಟನೆಗಳು ನಡೆದಂಥ ಸಂದರ್ಭದಲ್ಲಿ ಇದು 4 ಚೌಕಟ್ಟಿನ ಮಧ್ಯೆ ನಡೀತಕ್ಕಂಥ ಸಂಧಾನ, ಇದು ಮಾತುಕತೆಗಳಿರ್ತಾವೆ. ಅವನ್ನೆಲ್ಲವನ್ನು ಕೂಡ ಬಹಿರಂಗಪಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲ, ಜೋಶಿ ಅವರು ದೆಹಲಿಯಲ್ಲೇ ಇದ್ರು ಸಹ ಅಲ್ಲೆಲ್ಲೂ ಫ್ರೇಮ್ನಲ್ಲಿ ಬರಲಿಲ್ಲ, ಎಲ್ಲೂ ಕಾಣಿಸ್ಲಿಲ್ಲ. ಅಲ್ಲಲ್ಲ ನೋಡಿ, ಜೋಶಿ ಅವ್ರಿಗಾಗಲಿ ನಮಗಾಗಲಿ ಇನ್ನು ಉಳಿದಂಥ ಎಲ್ಲ ಹಿರಿಯರಿಗಾಗಲಿ ಎಲ್ಲರಿಗೂ ಕೂಡ ಕಾನ್ಫಿಡೆನ್ಸ್ ತೊಗೊಳುವಂಥ ಕೆಲಸವನ್ನು ಪಾರ್ಟಿ ಮಾಡಿರುತ್ತೆ. ಅದರೊಳಗೆ ಯಾವುದೇ ರೀತಿ ಇಲ್ಲ ಅನ್ನೋಂಥದ್ದಲ್ಲ. ಹೀಗಾಗಿ ಕೆಲವೊಂದು ವಿಷಯಗಳನ್ನು 4 ಗೋಡೆ ಮಧ್ಯೆ ನಡೆದಿರ್ತಕ್ಕಂಥ ವಿಷಯಗಳನ್ನು ಎಲ್ಲವನ್ನು ಕೂಡ ಬಹಿರಂಗಪಡಿಸ್ಲಿಕ್ಕೆ ಬಹಿರಂಗವಾಗಿ ಹೇಳಿಕೆಗಳು ಬಂದಿದ್ದು ನಿಮ್ಮಿಂದ ಅವರಿಂದ. ನೋಡಿ, ಇವತ್ತು ಪಾರ್ಟಿ ಒಳಗಿದ್ದಾಗ ಅವು ಯಾವುದೂ ಇರಲ್ಲ. ಪಾರ್ಟಿ ಬಿಟ್ಟು ಹೊರಗಡೆ ಹೋದಾಗ ದ್ಯಾಟ್ಸ್ ಎ ನ್ಯಾಚುರಲ್ ಪ್ರೊಸೆಸ್. ಅದೇನು ಹೊಸ ಅಂತದಲ್ಲ. ಕಾಂಗ್ರೆಸ್ನಲ್ಲಿ ಇದ್ದಾಗ ಕಾಂಗ್ರೆಸ್ನವರು BJP ಮೇಲೆ ಟೀಕೆ ಮಾಡ್ತಾರೆ, BJಪಿಯವರು ಕಾಂಗ್ರೆಸ್ ಮೇಲೆ ಟೀಕೆ ಮಾಡೋದು ಸಾಮಾನ್ಯವಾಗಿರ್ತಕ್ಕಂಥ ಸಂಗತಿಗಳು. ಇವತ್ತು ಪಕ್ಷಕ್ಕೆ ಸೇರಿದಾರ, ನಾವೆಲ್ಲರೂ ಕೂಡ ಸ್ವಾಗತವನ್ನು ಮಾಡಿದ್ದೇವೆ. ಸಿದ್ಧತೆ ಮಾಡ್ಕೊಂಡಿದ್ದಾರೆ ನೋಡೋಣ, ತಿಳಿಸ್ತದೆ ಮುಂದಿನ ದಿನಮಾನಗಳಲ್ಲಿ ಯಾವ ರೀತಿ ಅನ್ನೋದು ಅಧ್ಯಕ್ಷರು ತಿಳಿಸ್ತಾರೆ. ಸಹಜವಾಗಿ ಒಂದು ಪಕ್ಷದಿಂದ ಇನ್ನೊಂದು ಪಕ್ಷಕ್ಕೆ ಬಂದರೆ ಯಾವ್ದಾರ ಸ್ಥಾನಕ್ಕೆ ಬೇಡಿಕೆ ಇಟ್ಟಿರ್ತಾರೆ. ಈಗ ಇವ್ರದ್ದೇನ್ರ ಅಲ್ಲ, ಅದನ್ನು ನೀವು ಈಗ ನಾವು ಹೇಳುವಂಥದ್ದಿಲ್ಲ. ಅವ್ರು ಬಂದ ಮೇಲೆ ನೀವು ಕೇಳುವಂತ್ರಿ ಏನು ಬೇಡಿಕೆ ಐತಿ ಏನಿಲ್ಲ ಅಂತ. ನಾ ಹಂಗಾರೆ ಇಟ್ಟಿಲ್ಲ, ಅವ್ರು ಕೇಳಿಲ್ಲ ನಮ್ಗೆ. ಈಗ ನೋಡಿ ಹೇಳೋಣ ಏನಂತಂದೇಳಿ. ಥ್ಯಾಂಕ್ ಯು ಸರ್. ಓಕೆ, ಧನ್ಯವಾದ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.